ಇನ್ನು ಮೈಸೂರು ದಸರಾದಲ್ಲಿ ನಮಗೆಲ್ಲ ಸುಂದರ ಸಂಭ್ರಮವನ್ನು ಕೊಟ್ಟಿದ್ದು ದಸರಾದಲ್ಲಿ ಭಾಗವಹಿಸಿದಂತಹ ಆನೆಗಳು. ಆದರೆ ದಸರಾದಲ್ಲಿ ಭಾಗವಹಿಸಿದಂಥ ಆನೆಗಳಿಗೆ ಇದೆಂತಹ ದುಸ್ಥಿತಿ. ಅಂಬಾರಿ ಹೊತ್ತಿದ್ದಂತಹ ಸಾಗರ ಮತ್ತು ಬಾಲಣ್ಣ ಆನೆಯ ಸ್ಥಿತಿ ಗಂಭೀರವಾಗಿದೆ. ಯಾಕೆ ಅಂತಂದರೆ ನೋಡಿ, ಎಂತಹ ತಪ್ಪುಗಳು ನಡೆದು ಹೋಗುತ್ತೆ ಅನ್ನುವಂಥದ್ದು. ಇದು ಮನುಷ್ಯನ ತಪ್ಪು ಇಲ್ಲಿ ಆಗಿರುವಂಥದ್ದು. ಸಕ್ಕರೆಬೈಲು ಆನೆ ಬಿಡಾರದಲ್ಲಿ ಏನು ನಡೀತಾ ಇದೆ? ಹಾಗಾದರೆ ಅಂಬಾರಿಯಲ್ಲಿ ಭಾಗವಹಿಸಿದಂತಹ ಈ ಆನೆಗಳನ್ನು ನೋಡಿಕೊಳ್ಳುವಂತಹ ಆಸ್ಥೆ ಇಲ್ಲದಾಯ್ತಾ? ಅರಣ್ಯಾಧಿಕಾರಿಗಳ ಈ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ 2 ಆನೆಗಳು ಇದೀಗ ಬಹಳ ದುಸ್ಥಿತಿಯಲ್ಲಿವೆ, ಚಿಂತಾಜನಕ ಸ್ಥಿತಿಯಲ್ಲಿದ್ದಾವೆ ಅಂತ. ಇಂಜೆಕ್ಷನ್ ಎಡವಟ್ಟಿನಿಂದ ರಿಯಾಕ್ಷನ್ ಆಗಿ ಕಿವಿಯಲ್ಲಿ ಹುಳುಗಳು ಸೇರ್ಕೊಂಡಿವೆ. ವಿಕ್ರಾಂತ ಆನೆಗೆ ಪಳಗಿಸುವ ನೆಪದಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಸಾಗರ ಮತ್ತು ಬಾಲಣ್ಣ, ವಿಕ್ರಾಂತ್ ಆನೆಗೆ ಅನಾರೋಗ್ಯ ಆಗಿದೆ. ಈಗ ಗಂಭೀರ ಗಾಯದಿಂದ ಆನೆ ದುರ್ಬಲ ಆಗ್ತಾ ಇದೆ. ಯಾಕೆಂದರೆ ಆನೆಗೆ ಅಂಕುಶ ಅನ್ನುವಂಥದ್ದನ್ನು ಹೇಳ್ತೀವಿ. ಆನೆಗೆ ಮಾವುತರು ಸಾಕಷ್ಟು ಹತ್ತಿರದಲ್ಲಿ ಅವ್ರನ್ನ ನೋಡ್ಕೊಳ್ತಾ ಇರ್ತಾರೆ. ಜೊತೆಗೆ ಆ ಪ್ರಾಣಿ ತಜ್ಞ ವೈದ್ಯರು ಏನಿರ್ತಾರೆ, ಪಶುವೈದ್ಯರು, ಬಹಳ ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ನೋಡಿ ಅಲ್ಲಿ ಆನೆ ಹೇಗೆ ಸಫರ್ ಪಡ್ತಾ ಇದೆ ಅಂತ. ಒಂದು ಇಂಜೆಕ್ಷನ್ ಆಗಿರೋಂಥ ಎಡವಟ್ಟಿನಿಂದ 2 ಆನೆಗಳು, ಅವುಗಳ ಆರೋಗ್ಯ ಸ್ಥಿತಿ ಈಗ ಬಹಳ ಗಂಭೀರ ಸ್ಥಿತಿಯಲ್ಲಿರುವಂಥದ್ದು. ಶಿವಮೊಗ್ಗ ದಸರಾ ಅಂಬಾರಿ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ಆನೆಗಳಿವು. ಸಕ್ಕರೆಬೈಲು ಬಿಡಾರ ಏನಿದೆ ಅಲ್ಲಿ ಆನೆಗಳನ್ನು ಸರ್ವೈಲೆನ್ಸ್ ಮಾಡಲಾಗುತ್ತೆ. ಅಲ್ಲಿ ಅವ್ರನ್ನ ನೋಡ್ಕೊಳ್ತಾರೆ ಚೆನ್ನಾಗಿ. ಆದರೆ ಚೆನ್ನಾಗಿ ಯಾವ ರೀತಿ ನೋಡ್ಕೊಂಡಿದ್ದಾರೆ ಅನ್ನೋದು ಈಗ ನಮಗೆ ಗೊತ್ತಾಗ್ತಾ ಇದೆ. ಬಾಲಣ್ಣನ ಕಿವಿಗೆ ಇಂಜೆಕ್ಷನನ್ನು ಕೊಟ್ಟಿದ್ದಾರೆ ಕಾಲು ನೋವು ಜಾಸ್ತಿ ಆದಾಗ. ಈಗ ಅಲ್ಲಿ ಹುಳುಗಳು ಆಡೋದಕ್ಕೆ ಶುರುವಾಗಿದೆ. ಒಂದು ಕಡೆ ಕುಂಟ್ತಾ ಇದೆ, ಮತ್ತೊಂದು ಕಡೆ ಕಿವಿಯಲ್ಲಿ ಹುಳುಗಳು. ಸೊ ಇದು ಎಲ್ಲೋ ಒಂದು ಕಡೆ ಅರಣ್ಯಾಧಿಕಾರಿಗಳು ಮತ್ತು ಅಲ್ಲಿನ ತಜ್ಞ ವೈದ್ಯರುಗಳು ಅಂತ ಏನಿರ್ತಾರೆ ಅವಕ್ಕಾಗಿಯೇ ನೇಮಿಸಲ್ಪಟ್ಟಂಥವರ ದಿವ್ಯ ನಿರ್ಲಕ್ಷ್ಯ ಕಾಣ್ತಾ ಇದೆ. ಇನ್ನೆಷ್ಟರ ಬಗ್ಗೆ ಅವುಗಳ ಬಗ್ಗೆ ಪ್ರೀತಿ ಮತ್ತು ಆರೈಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗೊತ್ತಾಗುತ್ತೆ. ಸಕ್ಕರೆಬೈಲು ಬಹುಶಃ ರಾಜ್ಯದ ಎಲ್ಲ ಜನರಿಗೂ ಕೂಡ ಗೊತ್ತಿರುತ್ತೆ. ಶಿವಮೊಗ್ಗ ಅಂದ ತಕ್ಷಣ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಹೋಗಿ ಅಲ್ಲೊಂದು ವಿಸಿಟ್ ಆಗಿ ಆನೆಗಳನ್ನು ನೋಡಿ ಖುಷಿ ಪಡ್ತಾರೆ. ಆದರೆ ಇವತ್ತು ಅದೇ ಖುಷಿ ಪಡಿಸ್ತಾ ಇದ್ದಂತಹ ಆನೆಗಳು, ದಸರಾದಲ್ಲಿ ಭಾಗವಹಿಸಿದಂಥ ಆನೆ ಇವತ್ತು ಕುಂಟ್ತಾ ಇದೆ. ಗಮನಿಸಿ ಅದನ್ನು, ಅದು ಎಷ್ಟು ರೋದಿಸ್ತಾ ಇರಬಹುದು. ಕಾಲು ಒಂದು ಕಡೆ ಊತ ಬಂದಿದೆ ಅದರದ್ದು, ಮತ್ತೊಂದು ಕಡೆ ಇಂಜೆಕ್ಷನ್ ಕೊಟ್ಟಿರೋದು ರಿಯಾಕ್ಟ್ ಆಗಿದೆ. ಮೂಕ ಜೀವಿ ಯಾರ ಹತ್ರ ಹೇಳ್ಕೊಳ್ಳುತ್ತೆ ಅದರ ವೇದನೆಯನ್ನು? ನೋಡಿ ಎಷ್ಟು ಊತ ಬಂದಿರೋದು ಗಮನಿಸ್ಬೋದು ನೀವು. ಇದು ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರುವಂತಹ ಮಹಾ ಎಡವಟ್ಟು.